ಗಂಗಾಂಬಿಕಾ ತಾಯಿಯ ಪುಣ್ಯಕ್ಷೇತ್ರವು ಎಂ ಕೆ ಹುಬ್ಬಳ್ಳಿ ನಗರದ ಮಲಪ್ರಭಾ ನದಿಯ ದಂಡೆಯಲ್ಲಿದೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರಗಳು. ನಾವೀಗ ತಾಯಿ ಗಂಗಾಂಬಿಕಾ ತಾಯಿಯ ಐಕ್ಯ ಮಂಟಪದಲ್ಲಿ ಅವಳ ದಿವ್ಯ ದರ್ಶನದಲ್ಲಿ ಕುಳಿತುಕೊಂಡಿದ್ದೇವೆ. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಬಹಳ ಆ ದೊಡ್ಡ ಕ್ರಾಂತಿಯ ಫಲವಾಗಿ ಹಲವಾರು ಅಹಿತಕರ ಘಟನೆಗಳು ನಡೆದವು. ಶರಣರು ಅಕ್ಕನಾಗಲಾಂಬಿಕೆ, ಗಂಗಾಂಬಿಕೆ, ಮಡಿವಾಳ ಮಾಚಿದೇವರು, ನೂರಾರು ಶರಣರು ವಚನಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತಾ ಹಾಗೂ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುತ್ತಾ ಉಳವಿಯವರೆಗೆ ಪಾದಯಾತ್ರೆ ಮಾಡಿದರು. ದಾರಿಯಲ್ಲಿ ತುಂಬ ಕಾದಾಟಗಳು. ಒಂದು ಬದಲಾವಣೆ ಮಾಡುವಾಗ ಅದನ್ನು ತಡೆ ಹಿಡಿಯುವಂಥ ಪ್ರಕ್ರಿಯೆ ಮೊದಲಿನಿಂದಲೂ ಅನಿವಾರ್ಯವಾಗಿದೆ. ಎಲ್ಲರೂ ಸಮಾನವಾಗಿರಬೇಕು, ಸಮಾನತೆಯ ಬದುಕಿನ ತತ್ವವಾಗಬೇಕೆಂಬ ಹೋರಾಟದಿಂದಾಗಿ ಕಾಯಕವೇ ಕೈಲಾಸ ಎಂದು ಹೇಳುವಂಥ ಶರಣ ಅಣ್ಣ ಬಸವಣ್ಣನವರ ತತ್ವವನ್ನು ಪಾಲಿಸುತ್ತಾ ಅವರ ಹಿಂಬಾಲಕರಾಗಿ ಜಗತ್ತೆಲ್ಲ ಶಿವನಮಣಿ ನಾವೆಲ್ಲರೂ ಒಂದೇ ಎಂದು ಭಾವಿಸುತ್ತಾ ಶರಣರು ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಈ ಸಮಾನತೆ ಎಲ್ಲಿಗೆ ನಿಲ್ಲಬಾರದು, 12ನೇ ಶತಮಾನಕ್ಕೆ ಮುಂದೆ ಕೂಡ ಬರೆಯಬೇಕು. ಅದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ದಾರಿದೀಪ ಆಗಬೇಕು ಎಂಬ ನಿಸ್ವಾರ್ಥ ಭಾವನೆಯಿಂದ ಕಲ್ಯಾಣವನ್ನು ತೊರೆದು ಹೊರಟರು. ದಾರಿಯಲ್ಲಿ ಹಲವಾರು ಮುರುಗೋಡು ಮತ್ತು ಅಲ್ಲಿ ಒಂದು ಶಬ್ದ ಬರ್ತದೆ, ಅಲ್ಲಿ ಹೋರಾಟದ ಫಲವಾಗಿ ಮುರಿದ ಕೂಡು ಅಂತ ಅಲ್ಲಿ ಹಳ್ಳಿಗರು ಹೇಳ್ತಾರೆ. ಅದೇ ರೀತಿಯಲ್ಲಿ ಕಾದರವಳ್ಳಿ ಅಂತ ಊರಿದೆ, ಕಾದಿದ ಒಳ್ಳಿ ಅಥವಾ ಅಲ್ಲಿ ಹೋರಾಟ ಅಲ್ಲಿ ಕೂಡ ಶರಣರಿಗೂ ಮತ್ತು ಆ ಸೈನಿಕರಿಗೂ ಆಗಿದೆ ಅಂತ ಹೇಳಾಗುತ್ತದೆ. ಹಲವಾರು ಸಾವು ನೋವುಗಳು, ಅವುಗಳ ಫಲವಾಗಿ ದಾರಿಗುಂಟ ಹಲವಾರು ಶರಣರ ಆತ್ಮಾರ್ಪಣೆ ಆಯಿತು. ಅದೇ ರೀತಿಯ ಅಕ್ಕ ಗಂಗಾಂಬಿಕಾ ತಾಯಿಯ ಆತ್ಮಾರ್ಪಣೆ ಇದೇ ಸ್ಥಳದಲ್ಲಿ ಆಗಿದ್ದರಿಂದಾಗ ಇಲ್ಲೇ ಅವಳ ಸಮಾಧಿಯನ್ನು ಮಾಡಿ ಇಲ್ಲಿ ಮುಕ್ತಿ ಮಂಟಪವನ್ನು ಕಟ್ಟಲಾಯಿತು. ಸುಮಾರು ಸಾವಿರಾರು ವರ್ಷಗಳ ಕಾಲ ನಾವು ಬಾಲ್ಯದಿಂದ ನೋಡ್ತಾ ಬಂದಿದ್ದೇವೆ. ಇಲ್ಲಿ ಬಸ್ಸಿನಲ್ಲಿ ಹೋಗಬೇಕಾದ್ರೆ ಒಂದು ಹೊಳೆಯಲ್ಲಿ ಚಿಕ್ಕದಾಗಿ ಒಂದು ಕರಿ ಗುಡಿ ಮಾತ್ರ ಕಾಣಿಸ್ತಾ ಇತ್ತು, ಕಪ್ಪು ಗುಡಿ. ಇವತ್ತೇನು ನಮ್ಮೆಲ್ಲರ ಪುಣ್ಯದ ಫಲದಿಂದ ಶ್ರೀ ಯಡಿಯೂರಪ್ಪನವರ ಕಾಲದಲ್ಲಿ ಇದೊಂದು ಆ ಪುಟ್ಟ ಗುಡಿಯಲ್ಲೇ ಒಂದು ಕೂಡಲ ಸಂಗಮದ ಮಾದರಿಯಲ್ಲಿ ಐಕ್ಯ ಮಂಟಪವನ್ನಾಗಿ ಕಟ್ಟಿ ತಾಯಿ ಗಂಗಾಂಬಿಕೆಯ ಹೆಸರನ್ನು ಇತಿಹಾಸದಲ್ಲಿ ಶಾಶ್ವತಗೊಳಿಸುವಂಥ ಕೆಲಸವನ್ನು ಮಾಡಿದಂಥ ಮನೆಯರಿಗೆ ನಮ್ಮ ಧನ್ಯವಾದಗಳು. ಎಲ್ಲ ಶರಣರು, ಅದರಲ್ಲೂ ಬಸವ ಪ್ರೇಮಿಗಳು, ಸಮಾನತೆಯ ಮೇಲೆ ತತ್ವ ಇರುವಂಥವರು, ವಚನ ಸಾಹಿತ್ಯದ ಮೇಲೆ ಪ್ರೀತಿ ಇರುವಂಥವರು ತಾಯಿ ಗಂಗಾಂಬಿಕೆಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿಯ ದರ್ಶನ ಮಾಡಿದರೆ ತುಂಬ ಸಂತೋಷವಾಗುತ್ತದೆ. ಯಾಕಂದರೆ ನಮ್ಮೆಲ್ಲರಿಗಾಗಿ ಅವತ್ತು ಹೋರಾಟ ಮಾಡಿದಂಥ ತಾಯಿ ನೀಲಾಂಬಿಕಾ ಅವರ ಮುಕ್ತಿ ಸ್ಥಳ ತಂಗಡಗಿ ನದಿ ತೀರದಲ್ಲಿದೆ. ನಮಗೆ ಸಮೀಪ ಮಲಪ್ರಭಾ ನದಿ ತೀರದಲ್ಲಿ ತಾಯಿ ಗಂಗಾಂಬಿಕಾ ನೆಲೆಸಿದ್ದಾಳೆ. ಅದಕ್ಕಾಗಿ ಅವಳ ಕ್ಷೇತ್ರಕ್ಕೆ ದರ್ಶನಕ್ಕಾಗಿ ಬಂದೇವೆ. ಅವಳ ದರ್ಶನ ನೀವೆಲ್ಲ ಮಾಡಿಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲ ನಮಸ್ಕಾರಗಳು.